ಹೋಗಿದ್ದೇವ ನಿನ್ ಕಾಟಕ್ಕನ ಸೀರೆ ಉಟ್ಕೊಳಂಗ ಆಗಿದ್ದತ್ತಾಗ ಸುಮ್ಮನೆ ಬಿಡಂಗಿಲ್ಲ ಅತ್ತಾಗ. ಗಂಡ ಹೆಂಡತಿ ಪಿಕ್ಚರ್ಗೆ ಅಲ್ಲಿ ಇಲ್ಲೇ ಹೊಂಟಿರಿ ಪೇಟೆಗೆ ಇದು ಚೂಡಿದಾರ ಹಾಕೊಂಡು ಹೋಗಿದ್ಲ ಅಂತ ಓಣ್ಯಾಗ ಮಂದಿ ನೋಡ್ತಾರ. ಮದುವೆ ಆದ ಹುಡುಗಿ ಹೆಂಗಿರ್ಬೇಕು ಲಕ್ಕ ಲಕ್ಕ ಅಂತ ಮಿನ್ಸ್ತಿರ್ಬೇಕು. ಬಂಗಾರ ನೋಡು ಒಂದೇ ಒಂದು ನಕ್ಲೆಸ್ ಹಾಕೊಂಡಿಕೊಳ್ಳಾಗ ಹಾಕೋ ಅದು ಉದ್ದಂದು ಇನ್ನೊಂದೈತಲ್ಲ ಅದನ್ನ ಹಾಕೋ. ಕೈ ತುಂಬ ಬಳೆ ಹಸಿರು ಬಳೆ ಇದ್ದಿದ್ದು ನೋಸು ತೆಗೆದು ಇದೊಂದು ಎಂಥದ ಸಿಗಾಕೊಂಡು ನಿಂತಿಯಲ್ಲ. ಹಸಿರು ಬಳೆ ಹಾಕೋಬೇಕು ಲಗ್ನ ಅದಕ್ಕೆ 1 ತಿಂಗಳ ಮಟನು ಹಸಿರು ಬಳೆ ತೆಗಿಬಾರ್ದು ಗೊತ್ತೈತನ. ಅಲ್ಲವಾ ಅದು ಹಂಗಲ್ಲ ಪ್ಯಾಟಿಗೆಲ್ಲ ಯಾಕ ಅಂತ ಅಷ್ಟೇ. ಹಾಕೊಂಡಿನಲ್ಲ ಈ ಬಳೆ ಹಾಕೊಂಡೇನು ಅದಿರಲಿ ನಕ್ಲೇಸ್ ಎಲ್ಲ ಬೇಡ ಇದೊಂದೇ ಸಾಕು. ಸೀರೆ ಬೇಡ ಅಂದ್ರೆ ಉಡ್ಸಿ ಇರಲಿ ಇದನ್ನೇ ಉಟ್ಕೊಂಡು ಹೋಗ್ತೀನಿ ಅಂದಂಗವ ಎದಕ್ಕೆ ಒಟ ಹಚ್ಚಿ ನಂಗೆ ಏನೋ ಮಾತಾಡ್ಬೇಕಂತ ಕರೆದು ಕುಂದಿಸ್ಕೊಂಡೆಲ್ಲ. ಅಲ್ಲಿ ಹೊರಗೆ ನಾಷ್ಟ ಮಾಡಕತ್ತಾರ ಅವ್ರು ಆತಂದ್ರೆ ಹೋಗ್ಬರ್ಬೇಕು ನಾವು. ಆತು ಹೋಗಿ ಬಾ. ನಿಮ್ಮ ಅತ್ತಿ ಕುಂಭಮೇಳಕ್ಕೆ ಹೊಂಟಾಳಂತಲ್ಲ ಊರಿಗೆ, ಏನು ಅವಶ್ಯಕತೆ ಐತಿ? ಕಲಿಪಿಲಿ ರೊಕ್ಕ ಹಾಳು ಮಾಡ್ಕೊಂಡು ಹೋಗೋದು? ಅಯ್ಯೋ ದೇವ್ರೆ ಹೋಗಿ ಬರಲಿ ಬಿಡವ, ಅದನ್ನ ಕೇಳಕತ್ತೀಯ ನೀ ನನಗೆ? ಅವ್ರಿಷ್ಟ ಅವ್ರ ಮಾತು ಹೋಗ್ತೇನೆ ಅಂದ್ರೆ ಹೋಗಿ ಬರಲಿ. ಇಷ್ಟಕ್ಕೆ ಮತ್ತು ಈಗ ನೋಡ್ಬೇಕಾದ್ದೆ ಅವೆಲ್ಲ ಅವೇನು ತಿಂಗಳ ವರ್ಷ ಬರ್ತತನ? 144 ವರ್ಷಕ್ಕೊಮ್ಮೆ ಬರ್ತದಂತೆ. ಅಯ್ಯೋ ದೇವ್ರೆ ಅದೃಷ್ಟ ಇದ್ದವ್ರಿಗೆ ಅಷ್ಟೇ ಸಿಗೋದದು, ಎಲ್ಲರಿಗೂ ನೋಡೋಕ್ಕಾಗಲ್ಲ ಅದನ್ನು. ಅದು ಕರೆ ಅನ್ನ ನಾನು ಹೋಗ್ಬೇಕನ್ಯವ ಎಲ್ಲಾಕೈತಿ. ನಿಮ್ಮ ಅತ್ತಿ ನೋಡು ಒಂದು ಮಾತು ನಾನು ಬರ್ತೀನಿ ಅಂತ ಕೇಳೇ ಇಲ್ಲ. ಹೌದಾ? ನಾ ಹೇಳ್ತೀನಿ ಬಿಡ, ಅದ್ರಾಗ ಏನೈತಿ ಅವನು ಬರ್ತಾಳಂತ ಕರ್ಕೊಂಡು ಹೋಗ್ರಿ ಅಂತೇಳಿ. ಬೇಡ ನೀ ಹೇಳಿ ಅವ್ರು ಕರ್ಕೊಂಡು ಹೋಗೋದೇನು ಬೇಡ. ಅಲ್ಲ ಅವ್ರಿಗೆ ಇರ್ಬೇಕದು ಕರ್ಕೊಂಡು ಹೋಗ್ಬೇಕು ಮನೇನಕ್ಕಿ ನಮ್ಮ ಅತ್ತಿಗೆ ಅಮ್ಮ ಅನ್ನೋದು. ಆಕಿಗೆ ಇಲ್ಲ, ನೀ ಯಾಕಷ್ಟು ತಲೆ ಕೆಡಿಸ್ಕೊಂತಿ ಬಿಡು ಹೋಲಿ. ನಿಮ್ಮ ಅಪ್ಪನ ರೊಕ್ಕ ಕೇಳತ್ಲೆ ಊರಾಗ್ಲ ಹೊಯ್ಕೋತಾನ, ಅದು ಕೆಟ್ಟ ಖರ್ಚಾಕತ್ತೆ ಯಾರಿಗೆ ಗೊತ್ತು. ಅಲ್ಲ ನಿನ್ನ ಗಂಡು ರೊಕ್ಕ ಕೊಡ್ಬೇಕೀಗ, ಕೊಟ್ರೆ 20 ಸಾವಿರ ಏನು ಸುಮ್ಮನೆ 20-25 ಸಾವಿರ ರೂಪಾಯಿ ಖರ್ಚು ಮಾಡಿ ನಿಮ್ಮ ಅತ್ತಿಗೆ ಊರು ನೋಡೋದು ಏನಿದ್ದಿತ್ತು? ಹೇಳಿದ ಮಾತ ಕೇಳಂಗಿಲ್ಲ ಒಟ್ಟೆ. ಹೋಲತ್ತ ಅತ್ತಿ ಇಲ್ಲಿ ಕುಂತೀರ ಮಾತಾಡ್ಕೊಂತ? ಬಾರ ಲೇಟ್ ಆಯ್ತು ಪಿಕ್ಚರ್ಗೆ. ಇಲ್ಲ ಹಾಗೆ ನಿಂತೀವಿ ಮಾತಾಡ್ಕೊಂತ. ಮತ್ತು ಆಮೇಲೆ ನಿಮ್ಮವ್ವ ಕುಂಭಕೋಣ ಏನಪ್ಪ ಅದು ಕುಂಭಮೇಳಕ್ಕೆ ಹೊಂಟಾರ ಅಂತ ಸುದ್ದಿ ಗೊತ್ತಾತ, ಅದಕ್ಕೆ ಕೇಳಾಕತ್ತಿದ್ದೆ ಎಂದು ಹೊಂಟಾರ ಏನು ಅಂತೇಳಿ. ನಾಳೆ ಹೊಂಟಾರ. ನಾಳೆ ಅಂದ್ರೂ ಎಲ್ಲ ಅರ್ಬಿ ತುಂಬ್ಕೊಂಡು ತಯಾರಾಗತ್ತಿರ್ಬೇಕೀಗ. ನಾಳೆ ಅದು ಟ್ರೈನಿಗೆ ಹೊಂಟಾರಂತ, ಟ್ರೈನ್ ಬಿಟ್ಟಾರಂತ ಇಲ್ಲಿ ಹುಬ್ಳಿಯಿಂದಾನ, ಅದಕ್ಕೆ ಅದ್ರಾಗ ಹೋಗ್ತೀನಿ ಅನ್ನಕತ್ತಿದ್ರು. ನೀವು ಹೋಗೋದಾದ್ರೆ ಹೋಗ್ಬಿಡತ್ತಿ, ಹೋಗಿ ಬಾ. 144 ವರ್ಷಕ್ಕೊಮ್ಮೆ ನೋಡಕ್ಕೆ ಸಿಗ್ಬೇಕಲ್ಲ, ಹೋಗಿ ಬಾ ಅತ್ತಿ ನೀನು. ನಾನು ಅದೇ ಹೇಳಿದೆ, ಆದ್ರೆ ಗಾಡಿ ಯಾಕೆ ಮಿಸ್ಕ್ಯಾಡೋಲ್ತ. ಸುಮ್ಮನಿರ್ಲೆ ತಡಿಪ ಒಂದು ಮಾತು ನಿಮ್ಮ ಮಾವನ ಕೇಳ್ತೀನಿ. ಇಲ್ಲ ನೀನೇ ನಿಮ್ಮ ಮಾವಿಗೆ ಹೇಳು. ಹೇಳತ್ಲೆ ಒದರಾಡ್ತಾನೆ ನನ್ನ ಮ್ಯಾಗ, ಅದಕ್ಕೆ ಒಂಚೂರು ನೀನೇ ಹೇಳು. ಆಯ್ತು ಬಿಡತ್ತಿ, ಅದಕ್ಕೇನಂತ ಹೇಳ್ತೀನಿ. ಏನು ತುತ್ತೂರಿ ಓದಾಕತ್ತಿದ್ಲಿ ನಿಮ್ಮವ್ವ? ಏನಾರು ಬೈದಿರ್ಬೇಕಲ್ಲ ನಮ್ಮವ್ವಗೆ. ನೋಡು ಅಲೆ ಬಿಟ್ಟು ಹೊಂಟಾಳ ಹಂಗೆ ಹಿಂಗೆ ಏನಾರು ಒಂದು ಅಂದಿರ್ತಾಳೆ ನಿಮ್ಮವ್ವ. ಅಷ್ಟು ಸಾಧಾರಣಕ್ಕದಾಳ ಅಂತ ತಿಳ್ಕೊಬೇಡ ಬಿಡ್ರಿ. ನಮ್ಮವ್ಗೆ ಏನಾರು ಒಂದು ಅನ್ನೋದ್ರಾಗ ಇರ್ತೀನಿ ನೋಡಿ ನೀರು. ನಮ್ಮವ್ವ ಏನು ಬೇರೆ ಏನು? ನಿಮ್ಮತ್ತೆ ಹೆಂಗದಾಳ ಅಂತ ನಿನಗೆ ಗೊತ್ತಲ್ಲ. ಅಲ್ಲ ಸೀರೆಗೆ ಭಾರಿ ಅನ್ನ ಕಾಣಕತ್ತಿ ನೋಡ್ಲಿ, ಮಸ್ತ್ ಕಾಣಕತ್ತಿ. ಯಾಕೋ ಒಂಥರ ಹೋಗೋಣ ಬೇಡ ಅಂತ ಅನ್ನಿಸ್ತಾ ಐತಿ. ಆರಾಮ ಮನೆಗಿರೋ ನಾನು ಮಸ್ತ್ ಕಾಣಕತ್ತಿ. ಅದು ಆಮೇಲೆ ಇರೋದು, ಈಗ ನೋಡ್ರಿ ಹೋಗಿ ಬರೋಣಂತ ನಿಮ್ದೊಂದು ಹೊತ್ತಾಗ. 2 ಬಸ್ಕಿಟ್ಟು ತಯಾರಾದವು. ನಿಮ್ಮ ಅಪ್ಪ ಒಂದು ಎತ್ತಾಗ ಹೋತ ಏನವ ಅತ್ತಾಗ, ಆಮ್ಯಾಗ ಅದನ್ನ ಇಟ್ಟಿಲ್ಲ ನಂದು ಇದನ್ನ ಇಟ್ಟಿಲ್ಲ ಅಂತೇಳಿ ಬಂದು ಹೊಯ್ಕೋತ ನಿಂತು ಬಿಡೋದು. ಶಾಂತ, ನನ್ನ 4 ಅರ್ಬಿ ಇಸ್ತ್ರಿ ಮಾಡಿ ಇಟ್ಟಿದ್ನಲ್ಲ ಜುಬ್ಬಾ, ಅವ್ನು ಇಸ್ತ್ರಿ ಮಾಡಿಸ್ಕೊಂಬಂದು ಇಟ್ಟಿದ್ದೆ, ಇಟ್ಟಿಯೋದಲ್ಲ ಒಂದು ಕೈಚಲ್ದ ಚಂದಾಗಿ. ಮತ್ತು ನೋಡ ಅದನ್ನ ಇಟ್ಟಿಲ್ಲ ಇದನ್ನ ಇಟ್ಟಿಲ್ಲ ಅನ್ನಕೋಬೇಡ, ಅಷ್ಟೇ ಹೇಳಕತ್ತೀನಿ ಕೇಳು. ಆಮ್ಯಾಗ ಶಾಂತ, ಒಬ್ಬೊಬ್ಬರಿಗೆ 20 ಸಾವಿರ ಖರ್ಚಾಕತ್ತಿ ಅಲ್ಲಿ ಟ್ರೈನ್ಗೆ ಹೋದ್ರು. ಅದು ನನಗೆ ಯಾಕೆ ಅನಿಸ್ವಲ್ತು ನೋಡು. ಅಲ್ರಿ ಅಲ್ಲೇನು ಸಿದ್ದರಾಮಯ್ಯ ಸರ್ಕಾರ ಐತೆನ ಫ್ರೀಯಾಗಿ ಅಡ್ಡಾಡಕ? ಅಲ್ಲಿಂದ ಬಸ್ ಗಿಸ್ ಹತ್ತು ಇಳಿವು ಎಟ್ಟಿರ್ತಾವ ಏನೋ ಯಾರಿಗೆ ಗೊತ್ತು, ಇನ್ನೂ ಕಂಡಿಲ್ಲ ಕೇಳಿಲ್ಲ. ಅದು ಹೋಲಿ ಟ್ರೈನಿಗೆ ರೊಕ್ಕ ಅಲ್ಲಿ ಹೋಗ್ಬೇಕು. ಆಮೇಲೆ ತಿನ್ನಾಕ ಉಣ್ಣಾಕ ಏನು ಉಪಾಸ ಬರ್ತೀರನ? ಅದಕ್ಕೆ ಆಮೇಲೆ ಏನಾರು ಒಂದು ಸಣ್ಣ ಪುಟ್ಟ ಖರ್ಚು ಅಥವಾ ಏನಾರು ಒಂದು ಚಂದ ಕಾಣ್ತಪ್ಪ ತಗೋಬೇಕಂತ ಆಸೆ ಆತಪ್ಪ. ಅಲ್ಲಿದು ಏನಾರ ವಿಶೇಷವಾದ್ದು ಅದನ್ನು ತೊಗೊಂಡ್ವಿ ಅಂತ ಇಟ್ಕೋರಿ. ಒಂದು ಗುಡಿಯಾಗ ಒಂದು ಅಭಿಷೇಕ ಬರ್ಸಿದ್ವಿ ಅಂತ ಇಟ್ಟು, ಅಭಿಷೇಕ ಅಂತಲ್ಲ ಒಂದು ಹುಂಡಿಗೆ ಹಾಕಕ್ಕಾರ ಚಿಲ್ಲರ್ ಕೈಯಾಗ ಬೇಕಾ ಬೇಡ? ಹಂಗಿಂಗೆ ನೋಡಕ್ಕೆ ಹೋದ್ರೆ ಬೇಕಷ್ಟು ರೊಕ್ಕ. ನಾವೇನು ಅದನ್ನು ಪ್ರೇಮವನ್ನ ಕೈಯಾಗ ಹಾಕೊಡ್ತೀವಿ. ಅಯ್ಯೋ ದೇವ್ರೆ ನಮ್ಮ ರೊಕ್ಕ ನಮ್ಮ ಕಡೆ ಇರ್ತೈತಿ. ಎಷ್ಟು ಖರ್ಚಾಯ್ತು ಎಷ್ಟಿಲ್ಲ ಏನು ಮೇಲೆ ಇರ್ತೈತಿ ಎಲ್ಲ ಲೆಕ್ಕ. ಖರ್ಚಾದಷ್ಟು ಕೊಡೋದು, ಉಳಿದಿದ್ದು ಇಟ್ಕೊಂಡು ಬರೋದಪ್ಪ. ಇರುವಂಗೆ ಮಾತ್ರ ಅಷ್ಟೆಷ್ಟಿಗೆ ಇಟ್ಕೊಂಡು ಬಿಡ್ಬೇಕು. ಅದು ಅಲ್ಲದೆ ಬರೀ ಕುಂಭಮೇಳ ಒಂದು ನೋಡಿ ಬರ್ತೀರಿ. ಕುಂಭಮೇಳಕ್ಕೆ ಹೋಗಿ ಅಯೋಧ್ಯೆ ಕಾಶಿ ಮತ್ತು ಆಜುಬಾಜು ಯಾವುದಾವ್ ನೋಡು ಎಲ್ಲ ನೋಡ್ಕೊಂಡು ಬಂದ್ರಾತು. ಒಮ್ಮೆ ಹೋಗಿರ್ತೇವೆ ಏನು ಈ ಗದ್ಲ ಕಿತ್ಕೊಂಡು ಈ ಸಂಸಾರ ಜಂಜಾಟ ಕಿತ್ಕೊಂಡು ಹೋಗೋದ ಒಮ್ಮೆ ಅಪರೂಪಕ್ಕೆ ಹೋಗಿರ್ತೇವೆ. ಮತ್ತು ಅದನ್ನೊಂದು ನೋಡಿ ಬರೋದು ಬೇಡ ಕಣ್ ತುಂಬ. ಅದು ಕರೆ ಬಿಡು. ಅಲ್ಲ ಇಲ್ಲೇ ಉಳಿವಿ ಜಾತ್ರೆಗೆ ಹೋದ್ರೆ ಕೈಯಾಗ ಉಳಿಬೇಕು, ಕಾಲಾಗದು ಬೇಕು, ನನ್ನ ಕೊಳ್ಳಾಗ ಸರ ಬೇಕು, ಕೈ ಕಟ್ಟು ದಾರ ತಗೋರಿ ಅಂತೇಳಿ 108 ಜಾತ್ರೆ ಮಾಡೋರು ನೀವು ಇಲ್ಲೇ ಉಳಿವಿ ಜಾತ್ರೆಗೆ ಹೋದ್ರೆ. ಆಮೇಲೆ ಮಿನಿಟ್ಗೊಮ್ಮೆ ನಿಂಬು ಸೋಡಾ ಕುಡಿಯಂಗೆ ಆಕತಿ, ಎಳ್ಳೀರು ಕುಡಿಯಂಗೆ ಆಕತಿ. ನಿಮಗೆ ಏನು ನೆನಪಾಗಿದ್ದ ಮಾಡಂಗೆ ಆಕತಿ. ಏನು ಆಟೋ ದೂರ ಹೋಗಿನ ಜಾತ್ರೆ ಬಿಟ್ಟಿದ್ರೆ ನೀವು ಅದು ಏನೇನು ತೊಗೊಂತಿರೋ ಅದು ಏನೇನು ಮಾಡ್ತಿರೋ ದೇವ್ರಿಗೆ ಗೊತ್ತು. ಅಲ್ಲ ಮರೆ ಕೈಯಾಗ ಬಳಿ ಅದಾವ ಬ್ಯಾಡ್ ಬಿಡ ಅನ್ನಂಗೆ ಇಲ್ಲ, ಅದಕ್ಕಂದೆ ಕುಂದರಿ ನಿಮ್ದೊಂದು ತಗ. ನೀವೇನು ಕುಡಿದು ಇದು ನಿಮ್ಮ ಖರ್ಚು ಲೆಕ್ಕಲ್ಲವ, ನಮ್ದೊಂದು ಖರ್ಚು ಹೇಳಕ್ ಬರ್ತಾರೆ. ನಮ್ದು ಮಾಡಿದ್ರೆ ಮನೆ ಬೆಳಕರ ಮಾಡ್ತೀವಿ, ನಿಮ್ಮಂಗೆ ಕುಡಿದು ಹುಚ್ಚು ಯಾಕಲ್ಲ. ತಣ್ಣಗಿರ್ರಿ. ಈಗ ಏನು ಇಲ್ಲಿ ಹೊಡೆದಾಡ್ದಂಗೆ ಅಲ್ಲಿ ಹೋಗಿನ ಹೊಡೆದಾಡೋ ಪ್ರೋಗ್ರಾಮ್ ಅದಾವ ಹೆಂಗೆ ನಿಮ್ಮವು?
ಇಲ್ಲವ ಎಲ್ಲಿ ಹೊಡೆದಾಡಕ್ ಹೋಲತ್ತಾಗ. ಅಕ್ಕ ಏನಿದೆ ಭಾರಿ ಬ್ಯಾಗ್ ಜೋರ್ ತಯಾರಿನ ನಡೆದತ್ತಲ್ಲ. ಚಲೋ ಹೊತ್ತಿಗೆ ಬಂದಿ ಬಾಲ. ನಾಳೆ ಬೆಳಗ್ಗೆ ಎಲ್ಲರೂ ಕೂಡ ನಾವು ಇದಕ್ಕೆ ರೈಲ್ವೆ ಸ್ಟೇಷನ್ಗೆ ಹೊಂಟೇವೆ. ಕುಂಭಮೇಳ ನೋಡೋಣ ಅಂತೇಳಿ ಇಲ್ಲೇ ಟ್ರೈನ್ ಬಿಟ್ಟಾರಲ್ಲ ಅದಕ್ಕೆ ಹೊಂಟೇವಿ. ಒಂದಿಟ್ಟು ಬೆಳಗ್ಗೆ ಒಂಚೂರು ರೈಲ್ವೆ ಸ್ಟೇಷನ್ಗೆ ಬಿಡ್ತೀಯಲ್ಲ ನನ್ನ ನಿಮ್ಮ ಅವನ್ನ. ಅವ ನಿಂದು ಏನು ಲಾಜಿಕ್? ಈಗ ನಿನ್ನ ಜೊತೆಗೆ ಇವ್ರು ಯಾರು ಪ್ರೇಮಕ್ಕಾರು, ಫಾತಿಮಕ್ಕಾರು, ಕಲವಕ್ಕರ ಅಲ್ಲ ಯಾರು ಬರ್ತಾ ಇದಾರೆ? ಹನುಮಕ್ಕಾರು, ಮತ್ತೆ ಯಾರು ಬರ್ತಾ ಇದಾರೆ? ಇವ್ರು ಗಿರ್ಜಕ್ಕಂಟಿ, ಮತ್ತೆ ಇಷ್ಟೇ ಮಂದಿನ? ಇವ್ರು ಪಾರಕ್ಕಾರು, ಇಷ್ಟು ಮಂದಿ ಹೊಂಟಿರಿ. ಇಷ್ಟು ಮಂದಿ ಎಲ್ಲರೂ ಸೇರಿ ಒಂದು ಕಾರ್ನಾಗ ಹಿಡಿತೈತಾ? ಇಲ್ಲ ಹಿಡಿತೈತಿ. 7 ಮಂದಿ ಸೀಟ್ ಅಕ್ಕ ಅದು. 7 ಮಂದಿ ಸೀಟ್ ಆದ್ರೆ ನಿಮ್ಮ ಅಕ್ಕಗೆ 2 ಸೀಟ್, ನನಗೆ 1 ಸೀಟ್, 3 ಸೀಟ್ ಇಲ್ಲೇ ಖಾಲಿ ಆತ. ಇನ್ನು ಪರಕ್ಕಾರ 1 ಸೀಟ್ 4, ಗಿರ್ಜಕ್ಕರ 5, ಇವರು ಪ್ರೇಮಕ್ಕಾರ 6, ಹನುಮಕ್ಕಾರ 7, ಫಾತಿಮಕ್ಕಾರ ಯಾರು ತೊಡಿ ಮೇಲೆ ಕುಂದಿರ್ಬೇಕು? ಅಲ್ಲ ಬೇಕಂದ್ರೆ ನಿಮ್ಮ ಅವ್ನ ತೊಡಿ ಮೇಲೆ ಕುಂದಿರ್ಸ್ಬೋದು ಬಿಡು. ಇಲ್ಲಪ್ಪ ಅಂತಂದ್ರೆ ಇನ್ನು ಬೇರೆ ಯಾರ್ದಾರ ತೊಡಿ ಮ್ಯಾಗ ಅಡ್ಜಸ್ಟ್ ಮಾಡ್ಕೊಡ್ರಿ ಅಂತ ಹೇಳ್ಬೇಕಾತ. ಆಕತಿ. ನಿಮ್ಮ ಅವ್ಗೆ 2 ಸೀಟ್ ಬಿಟ್ಟು ಉಳ್ದದ್ದು ಜಾಗ ಆಕತಿ. ದಿನ ಸ್ವರ್ಗಾಕತ್ತೇನೆ ನಾನು. ಯಾಕತ್ತೇನಲ್ಲ 7 ಮಂದಿ ಕರ್ಕೊಂಡು ಹಾಕ. ಇಲ್ಲ ಇಲ್ಲಿಂತ್ರ ಇನ್ನು ಆಟೋ ಹುಡುಕ್ಯಾಡ್ಬೇಕಪ್ಪ. ಈ ಸುಡ್ಗಾಡ ಹಳ್ಳಾಗ ಆಟೋ ಸಿಗೋದಿಲ್ಲ ಬಿಡೋದಿಲ್ಲ ಅತ್ತಾಗ. ಇನ್ನು ಬಸ್ ಎಟ್ಟತ್ತಿಗೆ ಐತೆ, ಟ್ರೈನ್ ಎಟ್ಟತ್ತಿಗೆ ಐತೆ ಒಂದಕ್ಕೊಂದು ನೋಡ್ತೇನೆ. ನೋಡ್ರಿ ಆದ್ರೆ ಬಸ್ಸಿಗೆ ಹೋಗ್ಬಿಡ್ತೇವೆ ತಗೋ. ಯಾಕಂದ್ರೆ ಬ್ಯಾಗು ಗೀಗು ಭಾಳ ಇರ್ತಾವು. ಪಾಪ ನಿನಗೆ ಯಾಕೆ ತ್ರಾಸು? ಬಸ್ಸಿಗೆ ಹೋಗ್ಬಿಡ್ತೇವೆ ಬಿಡು. ಅಷ್ಟು ಮಾಡಿಬಿಡ್ರಕ್ಕ. ಈಗ ನಿನ್ವ 2 ಬ್ಯಾಗ್ ಇಲ್ಲೇ, ಇನ್ನು ಅವ್ರೆಲ್ಲಾರ್ದು ಒಂದೊಂದು ಬ್ಯಾಗ್ ಅವು ಇವು ಅಂದ್ರು ಡಿಕ್ಕಿಯಾಗಾರ ಜಾಗ ಬೇಕಲ್ಲ ಇಡಾಕ. ಈ 7 ಸೀಟರ್ ಹೆಂಗಂದ್ರೆ ಡಿಕ್ಕಿ ಸಣ್ಣದಿರ್ತತಿ, ಸೀಟ್ ದೊಡ್ಡದಿರ್ತಾವು ಕುಂದ್ರಕ್ಕ. ಅದು ಡಿಕ್ಕಿ ಭಾಳ ಸಣ್ಣದಿರ್ತತಿ. ಅಷ್ಟು ಹಾಕವ ಇಲ್ಲ ಅಂತ ಗೊತ್ತಿಲ್ಲ. ನೋಡೋಣ ಯಾವುದಕ್ಕೂ ಬೆಳಗ್ಗೆ ಒಂದು ಟೈಮ್ ಜಾಗ ಆದರೆ ಅಷ್ಟನ್ನು ಕುಂದಿರ್ಸ್ಕೊಂಡು ಹೋಗ್ತೇನೆ. ಇಲ್ಲ ಅಂದ್ರೆ ಇಲ್ಲ. ಅಲ್ಲವ ಟ್ರೈನ್ ಸೀಟ್ ರಿಸರ್ವೇಶನ್ ಮಾಡಿಸ್ಬೇಕಿತ್ತು. ಇಲ್ಲ ಗದ್ದಲ್ಲ ಸೀಟೇ ಸಿಗಲ್ಲ ನೋಡು. ನಿನ್ನೆ ನನ್ನ ಮಗ ಎಲ್ಲ ಫೋನ್ ತೋರ್ಸಾನ. ಯಾರು ರಿಸರ್ವೇಶನ್ ಬ್ಯಾಡಂತೆ, ಖಾಲಿ ಅದಾವಂತೆ ಟ್ರೈನ್. ಹಂಗೇನು ಗದ್ದಲು ಭಾಳ ಇಲ್ಲಂತೆ. ಹಂಗಾರೆ ಸರಿ, ಹೋಗಿ ಬರ್ರಿ. ಈಗ ಹಂಗಾರೆ ಅತ್ತಿಗೆಮ್ಮ ನಾನು ಇಬ್ಬರೇನೇ ಇರೋದು? ಅಣ್ಣನು ಮತ್ತು ಅವನ ಕೆಲ್ಸಕ್ಕೆ ಹೊಂಟಾನ. ಮತ್ತು ನೀವು ಹಿಂಗೆ ಹೊಂಟೀರಿ. 8 ದಿನ 9 ದಿನ ಆಕತ್ತನ ಬರಾಕ. ಹಂಗೊಂದು 8-9 ದಿನ ಆಕತಿ. ಶಿವಲಿಂಗ ಒಟ್ಟಿ ಕಡೆ ಬರ್ಕೊಂತ ಹೋಗ್ಕೊಂತೀರಪ್ಪ. ಏನು ಮನ್ಯಾಗ 2 ಹೆಣ್ಮಕ್ಳು ಇರ್ತಾವ. ನಾ ಅಂತೇನಿ ಹೆಂಗಿದ್ರು ನಮ್ಮ ಕ್ವಾಣಿ ಖಾಲಿನೇ ಇರ್ತೈತಿ. ಅಲ್ಲಿ ಬೇಕಾರೆ ಈಕಿಗೆ ಮಕ್ಕೊಳಕ್ಕೆ ಹೇಳ್ತೇನೆ. ನೀನು ನಿನ್ನ ಹೆಂಡತಿ ಈಕಿ ಕೊನೆಯಾಗ ಮಕ್ಕೊಂಬಿಡ್ರಲ್ಲ. ಹೌದಿಲ್ಲ? ಮನ್ಯಾಗ ರಾತ್ರಿ ಇಬ್ಬರೇ ಇರ್ತಾವೆ 2 ಹೆಣ್ಮಕ್ಳು. ಅಯ್ಯೋ ಅಕ್ಕ, ನೀ ಏನು ತಲೆ ಕೆಡ್ಸ್ಕೊಬೇಡ. ಅಮ್ಮಗೂ ಬಂದು ಅವಗೂ ಬಂದು ಇಲ್ಲೇ ಇರಕ್ಕೆ ಹೇಳ್ತೀನಿ. ಆತಂದ್ರೆ ನಾವಿಬ್ರು ಬಂದು ಇಲ್ಲಿ ಮಕ್ಕೋತೀವಿ, ನಾನು ನನ್ನ ಹೆಂಡತಿ. ಇಲ್ಲಪ್ಪ ಅಂತಂದ್ರೆ ಅವಾಗ ಇಲ್ಲಿ ಇರಕ್ಕೆ ಹೇಳ್ತೀನಿ. ಆಮೇಲೆ ಇದು ಏನದು ಅತ್ತಿಗೆಮ್ಮಗ ಈ ಕಡೆ ಬರ್ತಾಳೆ ಏನಕ್ಕೆ ಕೇಳ್ತೇನೆ ಆತ. ಹಂಗೆ ಮಾಡಿ. ಶಾಂತ ಹಾಂ ಬಾ. ಏನು ಒಳಗೆ ಬಾ. ಅಯ್ಯೋ ಏನಿಲ್ವಾ, ನಿಮ್ಮ ಅತ್ತಿಗೆ ಮುಂದೆ ಜಗಳ ಬಿದ್ದತಿಲ್ ಮನ್ಯಾಗ. ಆಕಿನೂ ಬರ್ತಾಳಂತ ಕರ್ಕೊಂಡು ಹೋಗ್ರಿ. ಅಯ್ಯಯ್ಯ ಎಣ್ಣ ಲಕ್ಷಣ ಆಗಿಲ್ಲಪ್ಪ. ಕೇಳಕ್ಕೆ ಏನು ಅನ್ಕೊಳಕ್ಕೆ ಹೋಗ್ಬೇಡ. ಮತ್ತೆ ನನಗೇನು ಗೊತ್ತಾಯಪ್ಪ, ನಾನು ಕೇಳ್ಬೇಕಂದಕ್ಕೆ ನೋಡು ಈ ಗದ್ದಲ ಒಳಗೆ ಮರ್ತಾ ಬಿಟ್ಟೆ. ಪಾಪತ್ತಿಗೆ ಏನು ಅನ್ಕೊಂಡ್ಲ ಏನು? ಹಂಗಾರೆ ಬಾ ಅಣ್ಣ ಹೋಗ್ಬರ್ನ. ಏನು ನಮ್ಮ ತಲೆ ಮೇಲೆ ಕುಂದಿರ್ತಾಳೆ ಪಾಪ. ಹಾಕಿ ರೊಕ್ಕ ಹಾಕಿ ಮಾತು ನಾ ಯಾಕೆ ಅದನ್ನು ಮಾತಾಡ್ಬೇಕು? ಹೌದಿಲ್ಲ ಜೊತೆಗೆ ಬರ್ತಾಳತ್ತು. ನಂಗೆ ಲಕ್ಷ ಆಗಲಿಲ್ಲ ಅಣ್ಣ. ಏನು ಅನ್ಕೋಬೇಡಪ್ಪ. ಏನು ಒಟ್ಟು ಹೋಗೋಣ ತಗೋಗ. ನೀನು ಬಂದ್ಬಿಡಲ್ಲ ಅತ್ತಿಗೆ ಬಂದ್ಬಿಟ್ಟೆ. ಒಟ್ಟು ಹೋಗಿ ಬಂದ್ರೆ ಒಂದು ಚಂದ ಅನಿಸ್ತತಿ. ಹೌದಿಲ್ಲ? ಏನು ನೀ ಬರೋದಿಲ್ಲ? ನಾ ಹೆಣ್ಣಿನ ಮಕ್ಳು ಭಾಳ ಆಗಿವೆಪ್ಪ. ಅದಕ್ಕೆ ಲೇ ಅಡ್ನಾಡಿ ಮಕ್ಕದಕ್ಕೆ ನಾ ಗಂಡಸಲ್ಲನು? ಲೇ ನಿಮ್ಮ ಅಣ್ಣನ ಬೇಕಾದ್ರೆ ಕರಿ. ನಾವು ಹೆಣ್ಮಕ್ಳ ಹೊಸರು ಹೊಂಟೇವಂತೀಯಲ್ಲೇ. ನನ್ನ ಇಲ್ಲೋಡೆ ಲಿಂಗ ಭೇದ ಮಾಡು. ನಾನು ಗಂಡಸು, ಒಬ್ಬ ನನ್ನ ಗಂಡ ಅಷ್ಟೇ ಅದಾರವಾ, ಬೇರೆ ಯಾರು ಇಲ್ಲ ಅಂತ ಹೇಳು. ಇವರೊಬ್ರು ಬರತ್ತಾರಪ್ಪ ಅಣ್ಣ. ಅದಕ್ಕೆ ಬಾ ನೀನು ಹಂಗಾರೆ ಹೋಗಿ ಬರೋಣ ಅಂತ ಅಷ್ಟು ಕೂಡ. ಇಲ್ಲವಾ, ಖಾಲಿ ರೊಕ್ಕ ಹಾಕೊಂಡು ಆಯ್ಕೋಬೇಕು ಬರ್ತಾಳಂತ ಆಕಿನ ಹೇಳ್ಕೊಂಡು ನಾ ಏನು ಅಲ್ಲೇ ಮನೆಯಾಗಿರ್ತೇನೆ. ಅದು ಬಿಡು. ಈಗ ನನ್ನ ಜುಬ್ಬಾ ಪೈಜಾಮ ಎಲ್ಲ ಚಂದಾಗಿ ಪ್ಯಾಂಟ್ ಟಪಿಗೆ ಇಟ್ಟಿ ಇಲ್ಲ ಈ ಬ್ಯಾಗ್ನ್ಯಾಗ ನಗದು ತೋರ್ಸು. ಇಟ್ಟೇನ್ರಿ. ಈ ನೀಲಿ ಬಸ್ಕಿಟ್ನಾಗ ಬರೀ ನನ್ನ ಸೀರೆ ಅಷ್ಟ ಅದಾವ. ನಿಮ್ಮ ಕೆಂಪು ಬಸ್ಕಿಟ್ನಾಗ ನಿಮ್ಮ ಒಂದು 5 ಜುಬ್ಬಾ ಇಟ್ಟೇನಿ, ಒಂದು 4 ಪ್ಯಾಂಟ್ ಇಟ್ಟೇನಿ. ಬೇಕಾದ್ರೆ ರಾತ್ರಿ ಕ್ವಾಣಿ ರೂಮ್ ಅಂತೂ ಮಾಡೇ ಮಾಡ್ತೇವೆ. ಅಲ್ಲೇ ಹಿಂಡಾಕಿದ್ರೆ ಬಂದ್ರೆ ಆಗ್ತೈತೆ ಅಂತೇಳಿ ಒಂದು 2 ಟೆಪ್ಗೆ ಇಟ್ಕೊಂಡೇನಿ. ನಿಮ್ಮ ಕಾಲ ಹಾಕೊಂಡಿರೋ ಚಪ್ಪಲ್ ನಿಮ್ಮ ಕಾಲಾಗ ಇರ್ತಾವೆ. ಹೌದಿಲ್ಲ? ಆಮೇಲೆ ಮೈ ಒರೆಸ್ಕೊಳಕ್ಕೆ ಒಂದು 2 ವಸ್ತ್ರ ಇಟ್ಟೇನಿ. ನನಗೊಂದು ವಸ್ತ್ರ ಬೇರೆ ಇಟ್ಕೊಂಡೇನಿ. ಆಮ್ಯಾಗ ಈ ಕಡೆ ಸೈಡ್ ಏನು ಮಾಡೀನಿ, ಪಳಾರ ಇಟ್ಟೇನಿ. ಮೊನ್ನೆ ಲಗ್ನಕ್ಕಂತ ಮಾಡಿದ್ವು ಬಳ್ಳೊಳ್ಳಿ ಚುಮರಿ, ಚಕಲಿ, ಕರದೆಂಟು ಅವೆಲ್ಲ ಉಳಿದಿದ್ವಲ್ಲ, ಅವು ಕರ್ಚಿಕಾಯಿ ಅವನ್ನೆಲ್ಲ ಇಟ್ಕೊಂಡೇನಿ ಚಂದಾಗಿ. ಏನು ಮತ್ತು ಇದು ಮೊತಿಚೂರು ಉಂಡಿ ಅವನ್ನ ಇಟ್ಕೊಂಡೇನಿ ಒಂದಿಷ್ಟು. ಮತ್ತು ಅಲ್ಲೇ ಹೋದಲ್ಲೇ ಬಂದಲ್ಲೇ ಎಲ್ಲ ಹೊಟ್ಟಸ್ತಲೆಲ್ಲ ಎಲ್ಲಿ ಹೋಟೆಲ್ ಹುಡ್ಕೊಂಡು ಕುಂದ್ರಾಕತ್ತೇನೆ. ಹೋಟೆಲ್ ಇಲ್ದಲ್ಲೇ ಗಾಡೆ ಪಡೆ ತಿನ್ನಾಕ ಟ್ರೈನ್ನಾಗ ಬೇಕಂದ್ರೆ ಬೇಕಲ್ಲ, ಹಾಗಾಗಿ ಅವನ್ನಷ್ಟು ಇಟ್ಕೊಂಡೇನಿ. ಬೆಳಗ್ಗೆ ಇನ್ನೂ ಒಂದು ಚೀಲ ಆಕತಿ, ಇನ್ನೂ ಒಂದು ಸಣ್ಣ ಚೀಲ ಮಾಡಿ ಒಟ್ಟು ಸಾಸಿ ಬುತ್ತಿ ಮತ್ತು ಒಂದು ಬದ್ನಿಕಾಯಿ ಪಲ್ಯ ನಾ ಮಾಡ್ಕೊತೀನಿ. ಗಿರ್ಜಿ ಒಂದು 20 ಚಪಾತಿ ಮಾಡ್ಕೊತೀನಿ ಅಂದಾಳ. ಆಮ್ಯಾಗ ಕಲ್ಲವ್ವ ಆಕಿ ಒಂಥರ ಅಡಿಗೆ, ಈಕಿ ಪ್ರೇಮವಾಗಿ ಒಂಥರ ಅಡಿಗೆ, ಒಟ್ಟು ಅಷ್ಟು ಅಡಿಗೆ ಮಾಡ್ಕೊಂಡು ಹೊಂಟೇವೆ ನಾವು. ಮತ್ತು ಟ್ರೈನ್ನಾಗ ಅಲ್ಲಿ ಹೋಗಿ ಮುಟ್ಟು ಮಟ್ಟ ಕೂತು ತಿನ್ನಬೇಕಲ್ಲ. ಆ ಹೊಲಸ್ ಟ್ರೈನ್ನಂದಿಪ್ಪ ಪೈಕಾನೆ ನೀರೆಲ್ಲ ಹಾಕಿ ಮಾಡಿರ್ತಾರೆ. ಆ ಪಲಾವು ಇಡ್ಲಿ ನಮ್ಗಾರ ತಿನ್ನೋ ಸೇರಿದಂಗೆಲ್ಲ ಬಿಡೋದಿಲ್ಲತ್ತಾಗ ಯಾಕೆ ಬೇಕು ಅವು ಮತ್ತು ಅಂತೇಳಿ ನಾವು ಅದನ್ನು ತೊಗೊಳಕತ್ತಿಲ್ಲ. ಅಲ್ಲ ನನ್ನ ಜುಬ್ಬಾ ಪೈಜಾಮ್ದಾಗ ನೀನು ಬಳ್ಳೊಳ್ಳಿ ಚುಮ್ಮರಿ ಇಟ್ಕೊಂಡು ಕೂತಿಯೇನ? ನಿಂದ್ರಾಗ ಇಟ್ಕೋಬೇಕಿತ್ತ? ಅಯ್ಯೋ ದೇವ್ರೇ, ಎಷ್ಟು ಬೈ ಮಾಡ್ತೀರಿ? ಇಟ್ಕೋಬೇಕಿತ್ತಂತ. ಇಡ್ಬೇಕಂದ್ರೆ ನಾನು ಭಾಳ ಆಕವ್ರಿ. ಸರಿ, ನಾನು ನಿಮ್ದು ಬರೀ
ಜುಬ್ಬ ಪೈಜಾಮ ಅದೊಂದು ಎರಡು ಹಾಕೊಂಡ್ರಿ ರಟ್ಟೆ. ನಮ್ದು ಹಂಗಲ್ಲ, ನಮ್ದು ಹೆಣ್ಮಕ್ಳದು 108 ಇರ್ತಾವು ನೋಡ್ರಿ. ಸೀರೆ ಅಂತ, ಲಂಗಂತ, ಜಂಪರ್ ಅಂತ, ಹಂಗ ಅದ್ರ ತಕ್ಕಂಗ ಮತ್ತೆ ಒಂದು 4 ಲಂಗ ಇಟ್ಕೊಂಡೀನಿ. ಅವಕ್ಕೆ ಮತ್ತೆ ಸೀರೆ ತಕ್ಕಂಗ ಜಂಪರ್ ಬೇಕಾ ಬೇಡ? ನಿಮ್ದೊಂದು ಕತಿ ಅತ್ತಾಗ ಅವೆಲ್ಲ ನಿಮ್ಗೆ ಗೊತ್ತಾಗಲ್ಲ, ಸುಮ್ಮನಿರಿ. ಎದಕ್ಕರ ಎಣ್ಣೆ ಗಿಣ್ಣಿ ಹತ್ಲಿ ನೀನು ನೋಡ್, ಮತ್ತೆ ಹೊಸು ಸೀರೆ ಕೆರೆಯಾಗ ಹೋಗೋದು ಬರ್ತಾನೆ ಅಲ್ಲಿ ಹೊಳ್ಯಾಗ. ಹತ್ತಂಗಿಲ್ಲ ಆಡ್ರಿ, ಹಾಳಿ ಹಾಕಿ ಮೇಲೆ 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 ಹಾಳಿ ಹಾಕಿಟ್ಟೇನಿ, ಏನು ಹತ್ತದಲ್ಲ, ತಲೆ ಕೆಡ್ಸ್ಕೊಬೇಡ್ರಿ. ಒಣ ದಿನಸ ಎಣ್ಣೆ ಸೋರಾಕ ಅದೇನು ಮಟನ್ ಸಾರಿನ ಶೇರ್ವಾ ಮಾಡಿರನು? ನಿಮ್ಮ ಅತ್ತಿಗೆ ಹೇಳ್ತೇನೆ ಹಂಗಾರ ರೊಕ್ಕ ಬರ್ಲಿ. ಹಂಗಾರ ನಾನು ಅಲ್ಲಿ ಇದು ಪಂಚಾಯತಿ ಕಡೆ ಹೊಂಟಿದ್ದೆ, ಹಂಗ ಹೇಳೋಗಣ ಅಂತ ಬಂದೆ. ಕುಂದ್ರಣ್ಣ, ಒಂದು ಚಾ ಮಾಡ್ತೇನೆ. ಇಲ್ವಾ ಅರ್ಜೆಂಟ್ ಐತಿ, ಬರ್ತಂತು. ಅಕ್ಕ ಹಂಗಾರ ನಾನು ಅಡಿಕೆ ತೋಟ ಕುಂಟನಿ, ಹೋಗ್ಬರ್ತಂತು. ಅಲ್ಲ ಶಿವಲಿಂಗ, ನಾವಂತರೂ ಕುಂಭಮೇಳಕ್ಕೆ ಹೊಂಟಿದ್ದ ಆತು. ನಾವು ಹೋಗಿ ಬಂದ್ಮೇಲೆ ನೀವು ಒಂಚೂರು ಅದು ಇದಕ್ಕೆ ಹೋಗಿ ಬರಲ್ಲ, ನಿಮ್ಮಲ್ಲಿಗಂತ ಹೋಗ್ತಾರಲ್ಲ, ಈ ಹೊಸ್ದಾಗಿ ಮದುವೆ ಆಗತ್ಲೆ ಹುಡುಗ ಹುಡುಗಿ, ಹಂಗೆ ಹೋಗಿ ಬರ್ರಿ. ಹಂಗ ಹೋಗಿ ಬರ್ಬೇಕಾಗೈತಿ. ಹೋಗಿ ಬರೋಣಂತ. ಫಸ್ಟ್ ನಿಮ್ದಾರ ಮುಗಿಲಿ, ಏನು ಹೋಗಿ ಬರ್ರಿ ನೀವು, ಆಮೇಲೆ ನೋಡೋಣ. ಮತ್ತೆ ಎಲ್ಲರೂ ಕೂಡ ಹೊರಗೆ ಹೋಗೋದು, ಮನೆ ಒಂದು ಬಣ ಬಿಟ್ಟು ಬೇಡ, ನೀವು ಹೋಗಿ ಬರ್ರಿ. ಅದು ಎಲ್ಲಿ ಹೋಗಕ್ಕೈತಿ ಮಾವ ಟೈಮ್? ಹೌದಿಲ್ಲ, ಸೋಮವಾರ ಅವ ಡ್ಯೂಟಿ ಜಾಯ್ನ್ ಆಗ್ಬೇಕು ಅಂತಾನ. ಈಗ ನಿಮ್ಮನೆ ನಾನು ನನ್ನ ಹೆಂಡತಿ ಇಬ್ಬರ ಹೋಗಕ್ಕಾಕತ್ತೇನ? ಪಾಪ ನನ್ನ ಈಕಿ ಮಗಳನ್ನ ಬಿಟ್ಟು ಬ್ಯಾಡ. ಆಕಿ ಗಂಡಿದ್ರೆ ಒಂದು ಮಾತಾಕಿತ್ತ. ಬರ್ಲಿ, ಅವ ಸುಟಿ ಮುಗಿಸ್ಕೊಂಡು ಬರ್ಲಿ, ನಡೆದಿಂದಾಗ ಹೋಗಿ ಬರ್ತೀವಿ. ಹೌದು, ಅದು ಕರೆ ಅನ್ನ. ಪಾಪ ನನ್ನ ಮಗ ಹಂಗೆ ಹೊಂಟತಿ, ಅವಂಗೂ ಎಲ್ಲ ಪಳಾರ್ ಕಟ್ಟೇನಿ. ನಾಳೆ ಊರಿಗೆ ಹೋಗತ್ತದು, ನಾವಿತ್ತಾಗ ಅವ ಹೊತ್ತಾಗ